ಶಿವಮೊಗ್ಗದಲ್ಲಿ ರೌಡಿ ಶೀಟರ್ನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಗಾಂಧಿ ಬಜಾರ್ ಕರಿದೇವರ ಕೇರಿಯಲ್ಲಿ ಈ ಘಟನೆ ನಡೆದಿದ್ದು, ರೌಡಿ ಶೀಟರ್ ನರಸಿಂಹನನ್ನ ಕೊಚ್ಚಿ ಕೊಂದಿದ್ದಾರೆ ದುಷ್ಕರ್ಮಿಗಳು. ಶಿವಮೊಗ್ಗದ ಗೋವಿಂದಪುರ ಆಶ್ರಯ ಬಡಾವಣೆ ನಿವಾಸಿಯಾಗಿದ್ದ ಈತ ತಲೆ ಹಾಗೂ ಕೈ ಭಾಗಕ್ಕೆ ಮಾರಕಾಸ್ತ್ರಗಳಿಂದ ದಾಳಿಯನ್ನ ನಡೆಸಿದ್ದಾರೆ. ಮುಖ ಗುರುತು ಸಿಗದಂತೆ ಕೊಚ್ಚಿ ದುಷ್ಕರ್ಮಿಗಳು ಹತ್ಯೆಯನ್ನ ಮಾಡಿದ್ದಾರೆ. ಹಳೆಯ ದ್ವೇಷದ ಹಿನ್ನೆಲೆ ಹತ್ಯೆಗೈದಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಎಎಸ್ಪಿ ಎಜಿ ಕಾರ್ಯಪ್ಪ ಈಗಾಗಲೇ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದು, ಒಟ್ಟಾರೆಯಾಗಿ ಶಿವಮೊಗ್ಗದಲ್ಲಿ ರೌಡಿ ಶೀಟರ್ನನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದ್ದು, ಈಗಾಗಲೇ ಸ್ಥಳಕ್ಕೆ ಎಎಸ್ಪಿ ಎಜಿ ಕಾರ್ಯಪ್ಪ ಭೇಟಿ ನೀಡಿದ್ದಾರೆ. 4:45 ಗಂಟೆಗೆ ಶಿವಮೊಗ್ಗ ನಗರದ ಲಷ್ಕರ್ ಮೊಹಳ ಸರ್ಕಲಲ್ಲಿ ನರಸಿಂಹ ಎಂಬ ಒಬ್ಬ ರೌಡಿ ಶೀಟರ್ ಆಸಾಮಿಯನ್ನು ಅವರ ವಿರುದ್ಧ ಗ್ಯಾಂಗ್ನ ಆಸಾಮಿಗಳು ಬಂದು ಮಾರಕಾಸ್ತ್ರಗಳಿಂದ ಹೊಡೆದು ಅವ್ರನ್ನ ಮರ್ಡರ್ ಮಾಡಿದ್ದಾರೆ. ಈ ವಿಷಯ ನಮಗೆ ಗೊತ್ತಾದಂಗೆ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ನಾವುಗಳೆಲ್ಲ ಹೋಗಿ ಸ್ಪಾಟ್ ನೋಡಿದ್ದೀವಿ. ಅವ್ರನ್ನ ಈಗಾಗಲೇ ಮೋರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಅವರ ವೈಫ್ ಆದಂತಹ ಸ್ನೇಹ ಅವರು ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನಲ್ಲಿ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಬಹಳ ವರ್ಷಗಳ ಹಿಂದೆ ರೌಡಿ ಆಸಾಮಿಗಳ ವೈಷಮ್ಯದ ಹಿನ್ನೆಲೆಯಲ್ಲಿ ಅವರ ಅಪೋಸಿಟ್ ಗ್ಯಾಂಗ್ನವರು ಅನ್ಬು ಮತ್ತು ಟೀಮ್ ಅವರು ಸೇರಿಕೊಂಡು ಈ ಒಂದು ದಿವಸ ಅವ್ರಿಗೆ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನ ನಾವು ತಗೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದೀವಿ. 3 ಟೀಮ್ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಎಲ್ಲ ಥರದ ಕ್ರಮಗಳನ್ನು ತಗೊಂಡಿದ್ದೀವಿ.